ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ವಾರ ಜಲಾಶಯದ ಗೇಟ್ ರಿಪೇರಿ ಸಾಧ್ಯವಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಎಷ್ಟೇ ಹರಸಾಹಸ ಪಟ್ಟರೂ ಕೂಡ ರಿಪೇರಿಗೆ ಒಂದು ವಾರ ಬೇಕೇ ಬೇಕಂತೆ. ಡಿಸಿಎಂ ಡಿಕೆ ಶಿವಕುಮಾರ್ ಬಿಚ್ಚಿಟ್ಟಿದ್ದಾರೆ ಜಲಾಶಯದ ಸ್ಥಿತಿಗತಿಯನ್ನ. ತಂತ್ರಜ್ಞರನ್ನ ಕರೆಸಿ ಗೇಟ್ ರಿಪೇರಿ ಮಾಡುವ ಪ್ರಯತ್ನ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಕಾರಣ ನಿನ್ನೆ ಸ್ವತಃ ಜಲಸಂಪನ್ಮೂಲ ಸಚಿವರಾಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಥಳಕ್ಕೆ ಹೋದ್ರು, ಅಧಿಕಾರಿಗಳನ್ನ ಭೇಟಿ ಮಾಡಿದ್ರು, ಸಭೆ ಮಾಡಿದ್ರು, ವಾಸ್ತವ ಪರಿಸ್ಥಿತಿಯನ್ನ ಅವಲೋಕನ ಮಾಡಿದ್ರು. ಹೇಗೆ ಸರಿ ಮಾಡಬಹುದು ಅನ್ನುವಂತಹ ಪ್ರಶ್ನೆಗೆ ಇನ್ನೂ ಒಂದು ವಾರ ಅವಕಾಶ ಬೇಕೇ ಬೇಕು. ಸರಿಯಾಗಬೇಕು ಅಂದ್ರೆ ಅದು ಕೂಡ ತಂತ್ರಜ್ಞರನ್ನ ಕರೆಸಿ ಹೊಸ ಗೇಟ್ ಅಳವಡಿಕೆಗೆ ಪ್ರಯತ್ನಗಳಾಗಬೇಕಾಗಿದೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, 20 ಅಡಿ ನೀರು ಖಾಲಿ ಮಾಡೋದಕ್ಕೆ 4 ದಿನ ಬೇಕು ಅಂತ ಅಂದ್ರೆ ಆ 4 ದಿನಾನೂ ಬೇಕಾಗಲ್ಲ, ಇನ್ನೂ ಜಾಸ್ತಿ ದಿನ ಬೇಕಾಗುತ್ತೆ ಅಂತ ತಜ್ಞರು ಹೇಳ್ತಿದ್ದಾರೆ. ಹಾಗಾಗಿ ಅದೆಲ್ಲ ಸೇರಿ ಒಂದು 10 ರಿಂದ 12 ದಿನ ಬೇಕು ಕಂಪ್ಲೀಟ್ ಆಗಿ ಎಲ್ಲೇ ಸರಿ ಆಗಬೇಕು ಅಂತ ಅಂದ್ರೆ. ಈ ಡ್ಯಾಮು ತುಂಗಭದ್ರಾ ಡ್ಯಾಮ್ ಏನಿದೆ ಸುಮಾರು 12 ಲಕ್ಷ ಎಕರೆಗೆ ರೈತರಿಗೆ ನೀರನ್ನು ಒದಗಿಸ್ಕೊಡ್ಲಿಕ್ಕೆ ಕಟ್ಟಿರುವಂಥ ಒಂದು ಡ್ಯಾಮು. ಇದು ದೊಡ್ಡ ಇತಿಹಾಸ ಇದೆ. ಎಲ್ಲ ಕಾಲದಲ್ಲೂ ಕೂಡ ಈ ಡ್ಯಾಮು ಭಾಳ ಉತ್ತಮವಾದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಸೊ ತುಂಗಭದ್ರಾ ಡ್ಯಾಮು ಒಂದು ಅದಕ್ಕೆ ಆದಂಥ ಒಂದು ಅಥಾರಿಟಿ ಇದೆ ಅನ್ನೋದು ಕೂಡ ತಮಗೆಲ್ಲ ಗೊತ್ತಿದೆ. ಸೊ ಬೋರ್ಡ್ ಇದೆ, 3 ರಾಜ್ಯದವರು ಕೂಡ ಇದನ್ನು ಸೇರಿ ಒಟ್ಟಾಗಿ ಇದನ್ನು ನಡೆಸುವಂಥದ್ದು. 10ನೇ ತಾರೀಕು ಅಂದರೆ ನಿನ್ನೆ ರಾತ್ರಿ 12:50 10 ಗೇಟ್ಗಳು ಕಾರ್ಯನಿರ್ವಹಿಸ್ತಾ ಇತ್ತು. 10 ಗೇಟಲ್ಲಿ 19ನೇ ಗೇಟ್ ಏನಿದೆ ಅದು ಕೂಡಲೇ ಚೈನ್ ಡ್ಯಾಮೇಜ್ ಆಗಿ ಆ ಗೇಟ್ ಕಟ್ಟಾಗಿ ಹೋಗಿ ಅಲ್ಲಿ ನಿಂತ್ಕೊಂಡಿದೆ. ಅದನ್ನು ತಾವೆಲ್ಲ ನೀವು ನೋಡ್ಬೋದು, ಬಿದ್ದಿದೆ ಅಲ್ಲಿಗೆ. ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಟ್ ಅನ್ನದಾತರಿಗೆ ಕಂಟಕ ಎದುರಾಗ್ಬಿಟ್ಟಿದೆ. ಅಪಾರ ಪ್ರಮಾಣದ ನೀರು ಪೋಲಾಗ್ತಾ ಇದೆ. ಕ್ರಸ್ಟ್ ಗೇಟ್ ಚೈನ್ ಕಟ್ ಆಗುವುದಕ್ಕೆ ಕಾರಣ ಯಾರ ನಿರ್ಲಕ್ಷ್ಯದಿಂದ ಈ ಅನಾಹುತ ಆಯಿತು? ಗಂಭೀರ ಪ್ರಕರಣವನ್ನ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಅನ್ನೋದು ಪ್ರಶ್ನೆ. ಅಧಿಕಾರಿಗಳ ತಪ್ಪನ್ನ ಮುಚ್ಚಿ ಹಾಕಲಾಗ್ತಾ ಇದೆಯಾ? ನಿನ್ನೆ ಡ್ಯಾಂ ಪರಿಶೀಲನೆ ಮಾಡಿದ್ರು ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್. ಆದ್ರೆ ಅಧಿಕಾರಿಗಳ ಪರ ಸಚಿವರು ಬ್ಯಾಟಿಂಗ್ ಮಾಡಿದ್ದಾರೆ. ಯಾರ ನಿರ್ಲಕ್ಷ್ಯ ಮಾಡಿಲ್ಲ ಅಂತ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ತಿದ್ದಾರೆ. ಯಾರ ನಿರ್ಲಕ್ಷ್ಯ ಇಲ್ಲ ಅಂದ್ರೆ ಗೇಟ್ ಯಾಕೆ ಕಟ್ಟಾಯ್ತು ಅನ್ನೋದು ಪ್ರಶ್ನೆ. ಸರಿಯಾಗಿ ಅದನ್ನ ನಿರ್ವಹಣೆ ಮಾಡಿದ್ರಾ, ಮೇಂಟೆನೆನ್ಸ್ ಆಗಿತ್ತಾ ಅನ್ನೋದು ಪ್ರಶ್ನೆ. ಬಟ್ ನಮಗೆ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಅಧಿಕಾರಿಗಳು ಸರಿಯಾಗಿ ಅದನ್ನ ನಿರ್ವಹಣೆನೇ ಮಾಡಿಲ್ಲ ಅಂತ. ಲಾಸ್ಟ್ ಟೈಮ್ ಬರಗಾಲ ಇತ್ತು, ಜಲಾಶಯ ಭರ್ತಿ ಆಗಿರಲಿಲ್ಲ, ಹಾಗಾಗಿ ಸರಿಯಾಗಿ ಅದರ ನಿರ್ವಹಣೆ ಕೂಡ ಆಗಿಲ್ಲ, ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ. ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಜಲಸಂಪನ್ಮೂಲ ಸಚಿವರಾಗಿರೋದ್ರಿಂದ ಅವರು ಕೂಡ ಸಭೆಗಳನ್ನ ಮಾಡಬೇಕಾಗಿತ್ತು ಅಧಿಕಾರಿಗಳ ಜೊತೆಗೆ. ಅವರು ಕೂಡ ಸಭೆ ಮಾಡಿಲ್ಲ. ಕಾರಣ ರಾಜಕೀಯದಲ್ಲಿ ಬ್ಯುಸಿ ಆಗ್ಬಿಟ್ರು, ಜನರ ಹಿತಾಸಕ್ತಿ ಮರೆತು ಬಿಟ್ರ ಅನ್ನೋದು ಪ್ರಶ್ನೆ. ಬಟ್ ಈಗ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅಧಿಕಾರಿಗಳ ಪರ ನಿಂತ್ಕೊಳ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸುರೇಶ್, ಮೇಲ್ನೋಟಕ್ಕೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಅನ್ನೋದು ಬಹಳ ಸ್ಪಷ್ಟ. ಬಟ್ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ತಾರೆ ಅಧಿಕಾರಿಗಳ ತಪ್ಪಿಲ್ಲ ಅಂತ. ಯಾವ ಆಧಾರದ ಮೇಲೆ ಇಂಥದ್ದೊಂದು ಸ್ಟೇಟ್ಮೆಂಟ್ ಅಂತ? ನಿಜವಾಗ್ಲೂ ಹೇಳ್ಬೇಕಂದ್ರೆ ಜಲಸಂಪನ್ಮೂಲ ಸಚಿವರದೇ ತಪ್ಪಿದೆ ಇಲ್ಲಿ. ಅಧಿಕಾರಿಗಳ ಸಭೆನೇ ಅವ್ರು ಮಾಡಲಿಲ್ಲ. ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಪರಿಸ್ಥಿತಿ ಅವಲೋಕನ ಆಗಲಿಲ್ಲ. ಈಗ ಜನರ ಹಿತಾಸಕ್ತಿ ಕಾಪಾಡುವಂತ ಜನನಾಯಕರು ಅಧಿಕಾರಿಗಳ ಪರವಾಗಿ ನಿಂತ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ. ಖಂಡಿತವಾಗ್ಲೂ ಶ್ರುತಿ, ನಾವು ಗಮನಿಸಬಹುದು, ಏನು ತುಂಗಭದ್ರಾ ಜಲಾಶಯದಿಂದ ಅಪಾರ ಪ್ರಮಾಣದಲ್ಲಿ ನೀರು ಹಾನಿ ಆಗ್ತಾ ಇದೆ. ಈ ನೀರು ಹಾನಿ ಆಗ್ತಿರೋದ್ರಿಂದ ಅತಿ ಹೆಚ್ಚು ನೀರು ಹರಿದು ಹೋಗ್ತಾ ಇರತಕ್ಕಂತಹ ದೃಶ್ಯಗಳನ್ನು ನಾವು ನಿಮಗೆ ಗಮನಿಸ್ತೀವಿ. ಏನು 19ನೇ ಕ್ರಸ್ಟ್ ಗೇಟ್ ಇದೆ, ಆ 19ನೇ ಕ್ರಸ್ಟ್ ಗೇಟಿಂದ ನಿನ್ನೆವರೆಗೂ ಕೂಡ 1 ಲಕ್ಷ ಕ್ಯೂಸೆಕ್ಸ್ಗೂ ಅಧಿಕ ಬಿಡಲಾಗಿತ್ತು. ಇವತ್ತು 1.5 ಲಕ್ಷಕ್ಕೂ ಹೆಚ್ಚು ನೀರನ್ನು ರೈಸ್ ಮಾಡಿ ಹೊರಗಡೆ ಬಿಡಲಾಗ್ತದೆ. ನಿನ್ನೆ ಬಂದಂತಹ ಡಿ ಕೆ ಶಿವಕುಮಾರ್ ಅವರು ವಿಸಿಟನ್ನು ಮಾಡ್ತಾರೆ. ವಿಸಿಟ್ ಮಾಡಿ ಡ್ಯಾಮ್ ಸುರಕ್ಷಿತವಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾರೆ. ಇದು ಮೇಲ್ನೋಟಕ್ಕೆ ನೋಡೋದಾದರೆ ಸಂಪೂರ್ಣವಾಗಿ ತುಂಗಭದ್ರಾ ಆಡಳಿತ ಮಂಡಳಿಯ ದಿವ್ಯ ನಿರ್ಲಕ್ಷ್ಯ ಅಂತಲೇ ಹೇಳ್ಬೋದು. ಎಲ್ಲೋ ಒಂದು ಕಡೆ ಈ ಅಧಿಕಾರಿಗಳನ್ನು ಗುರಿ ಮಾಡೋದನ್ನು ಬಿಟ್ಟು ಇದರಲ್ಲಿ ಯಾರ್ದು ತಪ್ಪಿದೆ ಯಾರ್ದು ತಪ್ಪಿಲ್ಲ ಅಂತಕ್ಕಂಥದ್ದನ್ನು ಹೇಳದೆ ಹೋಗಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರು. ನಿಜಕ್ಕೂ ಕೂಡ ಇದು ಅವರ ಮೇಲೆ ಇರ್ತಕ್ಕಂಥ ರೈತರ ಮೇಲೆ ಮತ್ತು ಈ ರಾಜ್ಯದ ಜಲಾಶಯಗಳ ಮೇಲೆ ಇರ್ತಕ್ಕಂತಹ ಕಾಳಜಿ ಎತ್ತಿ ತೋರಿಸ್ತದೆ ಅಂತಲೇ ಹೇಳ್ಬೋದು. ಅವರ ಮಾತು
ಮಾತುಗಳನ್ನು ನಾವು ಗಮನಿಸೋದಾದರೆ ಎಲ್ಲೋ ಒಂದು ಕಡೆ ಇದು ಅಚಾನಕ್ ಆಗಿದೆ ಅಂತಕ್ಕಂತಹ ಒಂದು ಉತ್ತರವನ್ನು ಕೊಡೋ ನಿಟ್ಟಿನಲ್ಲಿ ಅವರ ಉತ್ತರಗಳು ಇತ್ತು ಅಂತಕ್ಕಂಥದ್ದನ್ನು ನಾವು ಭಾಳ ಸ್ಪಷ್ಟವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಬಂದರು ಹೋದರು, ಅಧಿಕಾರಿಗಳ ಹತ್ರ ಮಾಹಿತಿ ತಗೊಂಡ್ರು ಹೋದರು, ಆದರೆ ಯಾವುದೇ ರೀತಿಯ ಇದಕ್ಕೆ ನಿಖರವಾದಂಥ ಕಾರಣವನ್ನು ಹೇಳಲೇ ಇಲ್ಲ ಅವರು, ಯಾಕೆ ಕಟ್ಟಾಯಿತು ಅಂತೇಳಿ. ಮೇಲ್ನೋಟಕ್ಕೆ ನಾವು ಇದನ್ನು ನೋಡೋದಾದರೆ ಏನು ಆ 19ನೇ ಕ್ರಸ್ಟ್ ಗೇಟ್ನ ಏನು ಚೈನ್ ಇದೆ, ಆ ಚೈನ್ ವೆಲ್ಡಿಂಗ್ ಮಾಡಬೇಕಾದ್ರೆ ಸರಿಯಾಗಿ ಮಾಡಿಲ್ಲ, ತುಂಡಾಗಿದೆ ಅಂತಕ್ಕಂಥದ್ದು ಆಂತರಿಕ ಮಾಹಿತಿ ನಮಗಿರ್ತಕ್ಕಂಥದ್ದು. ಅದಕ್ಕೆ ಮೂಲ ಕಾರಣ ಯಾರು, ಅದರ ನಿರ್ಲಕ್ಷ್ಯಕ್ಕೆ ಹೊಣೆ ಯಾರು? ಇಷ್ಟು ನೀರು 50ರಿಂದ 60 TMC ನೀರು ಪೋಲಾದರೆ ಇದಕ್ಕೆ ನೇರ ಹೊಣೆ ಯಾರು? ಏನು ರೈತರ ಆಶಾಭಾವ ಏನಿಟ್ಟಿರ್ತಕ್ಕಂತಹ TB ಡ್ಯಾಮ್ ಇದೆ, 3 ರಾಜ್ಯಗಳ 8 ಜಿಲ್ಲೆಗಳ ಜೀವನಾಡಿಯಾಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯದ ರೈತರ ಕಣ್ಣೀರಿಗೆ ಆಯಾ ರಾಜ್ಯ ಸರ್ಕಾರಗಳು ಎಷ್ಟರ ಮಟ್ಟಿಗೆ ಸ್ಪಂದಿಸ್ತವೆ ಅಂತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಈ ಬಾರಿ ಅವಧಿಗೂ ಮುನ್ನ ಜಲಾಶಯ ಸಂಪೂರ್ಣವಾಗಿ ತುಂಬಿತ್ತು. ಅವಧಿಗೂ ಮುನ್ನ ತುಂಬಿರೋದ್ರಿಂದ 2 ಬೆಳೆಗಳಿಗೆ ನಾವು ನೀರು ಸಿಗುತ್ತೆ ಅಂತಕ್ಕಂತಹ ಆಶಾಭಾವನೆ ರೈತರಲ್ಲಿತ್ತು. ಆದರೆ ಆ ರೈತರ ಕನಸುಗಳು ನುಚ್ಚು ನೂರಾಗಿದೆ ಅಂತಲೇ ಹೇಳ್ಬೋದು. ಯಾಕೆ ಅಂತೇಳಿ ಹೇಳೋದಾದರೆ ಒಂದೇ ಒಂದು ಬೆಳೆಗೆ ನೀರು ಸಿಗುತ್ತೋ ಇಲ್ಲೋ ಅಂತಕ್ಕಂತಹ ಆತಂಕ ಕೂಡ ಎದುರಾಗಿರ್ತಕ್ಕಂಥದ್ದು. ಶ್ರುತಿ. ಓಕೆ ಸುರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. 105 TMC ಸಾಮರ್ಥ್ಯದ ಜಲಾಶಯ, 60ರಿಂದ 70 TMC ನೀರು ಈಗ ಪೋಲಾಗುತ್ತೆ, ಉಳಿಯೋದು 30ರಿಂದ 35 TMC. ಅರ್ಥ ಮಾಡ್ಕೊಳ್ಳಿ, ಆ ಭಾಗದ ಜನ ಅಂದರೆ 4 ಜಿಲ್ಲೆಗಳ ಜನ, ಬರೀ ನಮ್ಮ ರಾಜ್ಯದ 4 ಜಿಲ್ಲೆ ಮಾತ್ರ ಅಲ್ಲ, ಪಕ್ಕದ ರಾಜ್ಯ ಕೂಡ ಇದ್ರ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಅಷ್ಟು ಜನಕ್ಕೆ ಸಾಕಾಗುತ್ತಾ ಕುಡಿಯೋದಕ್ಕೆ ಮತ್ತು ಕೃಷಿಗೆ ನೀರು ಅನ್ನುವಂಥ ಪ್ರಶ್ನೆ ಬರುತ್ತೆ. ಮಳೆ ಆಗದೆ ಹೋದರೆ ಏನಪ್ಪ ನಮ್ಮ ಪರಿಸ್ಥಿತಿ ಅಂತ ರೈತರು ಚಿಂತೆ ಮಾಡಬೇಕಾದಂಥ ಅನಿವಾರ್ಯತೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.